ನಮಸ್ಕಾರ ಎಲ್ಲರಿಗೂ ಮಗ್ಗ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್ ಅದಕ್ಕಿಂತ ಮುಂಚೆ ಬೇಗ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಗಾ ಸ್ಟೋರೀಸ್ ಕನ್ನಡ ಅಂತ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. 30K+ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬೇಗ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಕ್ರಿಕೆಟ್ ರಿಲೇಟೆಡ್. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ವಿತೌಟ್ ಮೇಕಿಂಗ್ ಏನಿದೆ ಹೋಗ್ಬಿಡೋಣ ಅಪ್ಡೇಟ್ಸ್ಗೆ. ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು, ತೀಕ್ಷಣ ಅವರು ನೆನ್ನೆ ಸೀರೀಸ್ನ ಗೆಲ್ತಾ ಇದ್ದಂಗೆ ಒಂಥರ ಬುಲೆಟ್ ಹೊಡೆದಂಗೆ ಹೊಡೆದಿದ್ದಾರೆ ಅಂತ ಹೇಳಬೇಕು. ಸ್ಟೇಟ್ಮೆಂಟ್ಗಳನ್ನ ಇಂಡಿಯಾದವರು ಸ್ಟ್ರಗಲ್ ಮಾಡ್ತಾರೆ ಸ್ಪಿನ್ನರ್ಸ್ಗೆ ಅಂತ ನಮಗೆ ಮುಂಚೆನೇ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅನ್ನೋ ಥರ ಮಾತಾಡಿದ್ದಾರೆ. ಒಂಥರ ನೋಡಿ ಸೀರೀಸ್ ಗೆದ್ಬಿಟ್ಟು ಒಂಥರ ನೋಡಿ T20 ಸೀರೀಸಲ್ಲಿ ಸ್ಕ್ರ್ಯಾಪ್ ಆಗಿದ್ದಂಥ ಶ್ರೀಲಂಕಾ ನೋಡಿ ಹೆಂಗೆ ಒಂಥರ ಹೊಳಪು ಮಿಂಚ್ತಾ ಇದೆ. ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದ ಸ್ಟೇಟ್ಮೆಂಟ್ಗಳೆಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಈ ಥರ ಟ್ರಾಜಿಡಿ ಆಗಿದ್ದಕ್ಕೆ ಎಂತೆಂಥ ಮಾತುಗಳು ಆಡಂಗೆ ಆಗೋಗ್ಬಿಟ್ಟೈತೆ. ನಾವು ಅಜೀಬಾಗಿ ಆಡಿದ್ದಕ್ಕೆ. ಹೌದು ಅವ್ರು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರಿಲ್ಲ ಅಂತಲ್ಲ. ಅವ್ರೇನು ಹೇಳ್ತಿದ್ದಾರೆ ಅಂದರೆ ನಾವು ಸಿಕ್ಕಾಪಟ್ಟೆ ಫ್ಲಾಟ್ ಟ್ರ್ಯಾಕಲ್ಲಿ ಆಡ್ತೀವಂತೆ. ತೀಕ್ಷಣ ಹೇಳೋ ಪ್ರಕಾರ ನಾವು ಇಂಡಿಯಾದಲ್ಲಿ ಫ್ಲಾಟ್ ಟ್ರ್ಯಾಕ್ಗಳಲ್ಲಿ ಆಡ್ತೀವಂತೆ, ಜೊತೆಗೆ ಚಿಕ್ಕ ವೆನ್ಯೂಗಳಲ್ಲಿ ಆಡ್ತೀವಂತೆ. ಆದ್ದರಿಂದ ಇವ್ರಿಗೆ ಕಷ್ಟ ಆಗುತ್ತೆ ಅಂತ ನಮಗೆಲ್ಲ ಮುಂಚೆನೇ ಗೊತ್ತಿತ್ತು. ಸೊ ಅದೇ ಪ್ರೇಮದಾಸ ಸ್ಟೇಡಿಯಮಲ್ಲಿ ಸ್ಪಿನ್ನಿಗೆ ಸಿಕ್ಕಾಪಟ್ಟೆ ಅಸಿಸ್ಟ್ ಇರುವಂಥ ಸ್ಟೇಡಿಯಮಲ್ಲಿ ಇವರು ತಡವರಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅದೇ ಥರ ಆಯಿತು. 3 ಮ್ಯಾಚ್ ಇಲ್ಲೇ ಇಟ್ವಿ, 3 ಮ್ಯಾಚ್ ನಾವೇ ಗೆಲ್ಲೋ ಥರನೇ ಆಯಿತು. ಅಂದರೆ 1 ಮ್ಯಾಚ್ ಟೈ ಆಗಿದೆ, ಅದು ಒಂಥರ ಇವ್ರು ಗೆದ್ದಿದ್ದ ಲೆಕ್ಕನೇ ಆಯಿತು. ಸೊ 3 ಮ್ಯಾಚ್ನೂ ಕೂಡ ಇಂಡಿಯನ್ಸು ಸ್ಟ್ರಗಲ್ ಮಾಡಿದ್ರು ಅನ್ನೋ ಥರ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ದು ಒಂದು ಲೆಕ್ಕಾಚಾರ ತಗೊಂಡು ನೋಡ್ತು ಅಂದರೆ ಕರೆಕ್ಟು ಅನ್ನೋ ಥರನೇ ಅನ್ನಿಸ್ತಾ ಇದೆ. ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ಟರ್ನ್ ಇರೋವಂಥ ವಿಕೆಟ್ಗಳಲ್ಲಿ ಜಾಸ್ತಿ ಇಂಡಿಯನ್ಸು ಆಡೋದಿಲ್ಲ. ಎಲ್ಲೋ ರೇರು. ಚೆನ್ನೈ ಆ ಕಡೆ ಈ ಕಡೆ ಎಲ್ಲೋ ಒಂದು ಸ್ವಲ್ಪ ವಿಕೆಟ್ಸ್ಗಳು ಮಾತ್ರ ಈ ಥರ ಹೆವಿ ಟರ್ನ್ ಇರೋವಂಥ ವಿಕೆಟ್ಸ್ಗಳು ಸಿಗೋದು. ಸೊ ಇಂಡಿಯನ್ಸು ಅಷ್ಟೊಂದೇನು ಯೂಸ್ ಟು ಏನು ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಅನುಭವಿಸಿದ್ರು ಅಷ್ಟೇ. ಅಪ್ಡೇಟ್ ಬಿಟ್ಟು ಆಕಾಶ್ ಚೋಪ್ರಾ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ 3 ಮ್ಯಾಚಲ್ಲೂ ಕೂಡ ಒಂದೇ ಪ್ಯಾಟರ್ನಲ್ಲಿ LBW ಆಗಿಬಿಟ್ಟು ಡಿಸ್ಮಿಸ್ ಆಗಿರೋದು. ಅವ್ರ ಲೈನಿಗೇನೆ ಬರ್ತಾ ಇಲ್ಲ, ಬೇರೆ ಲೈನಲ್ಲೇ ಆಡ್ತಾ ಇದ್ದಾರೆ. ಅದೇ ನಾನು ನಿನ್ನೆ ಹೇಳಿದ್ದು. ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಪ್ಯಾಡ್ಗೂ ಸಿಕ್ಕಾಪಟ್ಟೆ ವೈಡ್ ಗ್ಯಾಪ್ ಇದೆ. ಅದರಲ್ಲಿ ರಿವ್ಯೂ ಬೇರೆ ತಗೊಂಡಿರ ಅಂತ ನೆನ್ನೆ ಹೇಳಿದೆ. ಅದನ್ನು ಆಕಾಶ್ ಚೋಪ್ರಾ ಅವರು ಕೂಡ ಹೇಳಿದ್ದಾರೆ. ರಿವ್ಯೂ ಏನಕ್ಕೆ ಎಲ್ಲ ಸಲ ತೊಗೊಬೇಕು ಇವರು, ಅದು ಔಟು ಅಂತ ಕ್ಲಿಯರ್ ಕಟ್ ಪಿಕ್ಚರ್ ಇತ್ತು ಅಂದರೆ ರಿವ್ಯೂ ಬೇರೆ ತೊಗೊತಾ ಇದ್ದಾರೆ. ನಾನು ವಿರಾಟ್ ಕೊಹ್ಲಿ ಲಾಸ್ಟ್ ಒಂದು ಸೀರೀಸಲ್ಲಿ ಈ ಥರ 3 ಬಾರಿ LBW ಆಗಿರೋದನ್ನ ಅಥವಾ ಒಂದೇ ಪ್ಯಾಟರ್ನಲ್ಲಿ ಔಟ್ ಆಗಿರೋದನ್ನ ನೋಡೇ ಇಲ್ಲ. ಈ ಸೀರೀಸಲ್ಲಿ ಏನಕ್ಕೆ ಈ ಥರ ವರ್ಸ್ಟಾಗಿ ಆಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವರು ಹೇಳಿದರೆ, ನಾನು ಕೂಡ ಅದನ್ನೇ ಹೇಳ್ತೀನಿ ಅಷ್ಟೇ. ಇನ್ನೇನು ಆಕಾಶ್ ಚೋಪ್ರಾ ಅವ್ರು ಕರೆಕ್ಟಾಗೇ ಹೇಳಿದೇ ಇದ್ದಾರೆ. ವಿರಾಟ್ ಕೊಹ್ಲಿ ಲೈನಿಗೇನೆ ಬರ್ತಾ ಇರಲಿಲ್ಲ, ಒಂಥರ ವಿಚಿತ್ರವಾಗಿ ಆಡಿದ್ರು. ಟಿಪಿಕಲ್ ವಿರಾಟ್ ಕೊಹ್ಲಿ ಹೆಂಗಿದ್ರು ಅದೇ ಥರ ಆಡ್ತಾ ಇರಲಿಲ್ಲ ಅವರು. ಒಂಥರ ಬೇರೆ ಥರನೇ ಆಡ್ತಿರೋದು, ಬಾಲೇ ನೋಡ್ತಾ ಇಲ್ಲ. ಆ ಥರ ವಿರಾಟ್ ಕೊಹ್ಲಿ ನಮಗೆ ಕಾಣ್ತಿದ್ದು ಈ ಶ್ರೀಲಂಕಾ ಸೀರೀಸಲ್ಲಿ. ಸೊ ಹೋಪ್ಫುಲಿ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಪೇಟ್ ಮಂತ್ರಿ ಸೂರ್ಯಕುಮಾರ್ ಯಾದವ್ ಅವರು ಒಂದು ಪಾಸಿಟಿವ್ ಇಂಟೆಂಟಲ್ಲಿ ಇದ್ದಾರೆ. ನಾನು ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಆಗಬೇಕು ಗುರು, ಒಂದೇ ಫಾರ್ಮ್ಯಾಟಿಗೆ ಸೀಮಿತ ಅಲ್ಲ, ನಾನು T20 ಫಾರ್ಮ್ಯಾಟಿಗೆ ಮಾತ್ರ ಸೀಮಿತ ಅಲ್ಲ. ಎಲ್ಲ ಹಂಗೆ ಪ್ರೊಜೆಕ್ಟ್ ಮಾಡಿದ್ರೆ ನನ್ನ ಬರೀ T20 ಇಂಟರ್ನ್ಯಾಷನಲ್ಸ್ ಮಾತ್ರ ಆಡಬೇಕು ಇವರು ಅಂತ. ODI ಮತ್ತು ನನ್ನ ಟೆಸ್ಟಿಗೆ ಸೀಮಿತ ಅಲ್ಲ ಅನ್ನೋ ಥರನೇ ಒಂಥರ ಇವರು ಅರ್ಹರಲ್ಲ ಅನ್ನೋ ಥರನೇ ಲೆಕ್ಕಾಚಾರ ಇದೆ. ನಾನು ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಆಗಬೇಕು ಅಂತ ಈ ಥರ ಒಂದು ಪಾಸಿಟಿವ್ ಇಂಟೆಂಟಲ್ಲಿದ್ದಾರೆ. ಕೆಲವು ಪ್ಲೇಯರ್ಸ್ಗಳಿದ್ದಾರೆ, ನಾನು ಹೆಸರು ಮೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಟೆಸ್ಟ್ ಫಾರ್ಮ್ಯಾಟ್ ಅಲ್ಲ, ನಾನು ODI ಆಡಲ್ಲ, ನಾನು ಇದು ಮಾತ್ರ ಆಡ್ತೀನಿ ಅದು ಮಾತ್ರ ಆಡ್ತೀನಿ ಅನ್ನೋ ಥರ ಮೈಂಡ್ ಸೆಟ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಗಲೇ ನಾನು ಹೆಸರು ಹೇಳಿದಾಗೇ ಹೆಸರು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ ಅಂತ. ನೀವು ಕಾಮೆಂಟಲ್ಲಿ ಹಾಕಿ ಯಾವ ಪ್ಲೇಯರ್ ಹೇಳಿದ್ದಾರೆ ನಾನು ಟೆಸ್ಟ್ ಫಾರ್ಮ್ಯಾಟ್ ಆಡಲ್ಲ ಅನ್ನೋ ಥರ ಇಂಡಿಯನ್ ಪ್ಲೇಯರು ಹಂಗೆ ನಡ್ಕೊತಾ ಇದ್ದಾರೆ. ಆ ಪ್ಲೇಯರ್ ಹೆಸರನ್ನ ಹಾಕಿ ಇವಾಗ ಬುಚ್ಚಿ ಬಾಬು ಟೂರ್ನಮೆಂಟ್ ಏನೋ ಬರ್ತಿದ್ದಿಲ್ಲ, ಅದರಲ್ಲಿ ರೆಡ್ ಬಾಲ್ ಫಾರ್ಮೆಟ್ನ ಸ್ವಲ್ಪ ಟಚ್ ತಗೋಣ ಅಂತ ಸೂರ್ಯಕುಮಾರ್ ಅವರು ಆ ಒಂದು ಟೂರ್ನಮೆಂಟ್ನ ಆಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಅವರ ಕ್ಯಾಪ್ಟನ್ಸಿ ಕೂಡ ನಿಭಾಯಿಸುವಂಥ ಸಾಧ್ಯತೆ ಕೂಡ ಇರುತ್ತೆ ಆ ಟೂರ್ನಮೆಂಟಲ್ಲಿ ಅಂತ ಅಪ್ಡೇಟ್ ಇದೆ. ಇವಾಗ ಏನು ಬರುತ್ತೆ ಬಾಂಗ್ಲಾದೇಶ್ ಸೀರೀಸು ಜೊತೆಗೆ ಅದಾದಮೇಲೆ ಆಶಸ್ ಅಲ್ಲ ಬಾರ್ಡರ್ ಗವಾಸ್ಕರ್ ಏನು ಬರ್ತಾ ಇದೆ. ಸೊ ಅದರಲ್ಲಿ ಇವರ ಪಾರ್ಟಿಸಿಪೇಷನ್ನು ಆಗಬೇಕು ಅಂತ ಇವರು ಅನ್ಕೊಂತಾ ಇದ್ದಾರೆ. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ದಾರೆ ಸೂರ್ಯಕುಮಾರ್ ಯಾದವ್. ಎಲ್ಲ ಫಾರ್ಮೆಟು ಆಡಬೇಕು ಅಂತ. ನೋಡೋಣ ಅದು ಈಡೇರಲಿ ಅಂತಲೇ ಕೇಳ್ಕೊಳ್ಳೋಣ. ಯಾಕಂದರೆ ಈ ಥರ ಇರಬೇಕು ಒಂದು ಅಪ್ರೋಚ್ ಒಬ್ಬ ಪ್ಲೇಯರ್ಗೆ. ಎಲ್ಲ ಫಾರ್ಮೆಟು ಆಡಬೇಕು ಗುರು ಅನ್ನೋ ಥರ ಇರಬೇಕು. ನಾನು ಇದಾಡಲ್ಲ ನಾನು ಅದಾಡಲ್ಲ ಅನ್ನೋ ಥರ ಅಲ್ಲ. ಅಪ್ಡೇಟ್ ನಂಬರ್ 4, ರವಿ ಶಾಸ್ತ್ರಿ ಬಗ್ಗೆ ಮಾತಾಡಿದರೆ, ಅಜಿಂಕ್ಯ ರಹಾನೆ ಬಗ್ಗೆ ಮಾತಾಡಿದರೆ. ಶಾರ್ದುಲ್ ಠಾಕೂರ್ ಏನೋ ಅಂತಿದೆ ಅಂತ ಕಾಣಿಸುತ್ತೆ ಮಗ. ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದಾಗ ಏನೋ ಆಗ್ತಿದೆ ಅಂತ ಅನಿಸಿದೆ ಅಂತ ಕಾಣಿಸುತ್ತೆ. ಅಥವಾ ಇವರಿಗೆ ಗೊತ್ತೋ ಇನ್ ಪರ್ಟಿಕ್ಯುಲರ್ ಆಗಿ ಪಕ್ಕಾ ಗೊತ್ತೋ ಅಥವಾ ಇವರೇ ಅಜ್ಯೂಮ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಒಟ್ಟಲ್ಲಿ ಇವರಿಬ್ಬರು ಜಗಳ ಆಡ್ತಾ ಇದ್ರಂತೆ, ಯಾವಾಗಲೂ ಸೀರಿಯಸ್ ಜಗಳ ಆಡ್ತಿದ್ರಂತೆ. ರವಿ ಶಾಸ್ತ್ರಿ ಮತ್ತು ಅಜಿಂಕ್ಯ ರಹಾನೆ ಇದು ಅವರ ಡಿಕ್ಲೈನ್ಗೆ ಕಾರಣ ಆಯಿತು ಅಂತ ಶಾರ್ದುಲ್ ಠಾಕೂರ್ ಹೇಳಿದ್ದಾರೆ. ಅಜಿಂಕ್ಯ ರಹಾನೆ ಅವರ ಡಿಕ್ಲೈನ್ಗೆ ಹಂಗೆ ನೋಡೋಕೆ ಹೋದರೆ ಅವರ ಕೋಚಿಂಗ್ ಮುಗಿದ ಮೇಲೂ ಕೂಡ ಇವರು ಆಡಿದ್ದಾರೆ ಸ್ವಲ್ಪ ಅಜಿಂಕ್ಯ ರಹಾನೆ ಅವರು. ಸೊ ನನಗೇನು ಹಂಗೆ ಅನ್ಸೋದಿಲ್ಲ. ಅವರ ಪರ್ಫಾರ್ಮೆನ್ಸ್ ವೈಸ್ ಸ್ವಲ್ಪ ಕೆಲಗಡೆ ಡಿಕ್ಲೈನ್ ಆಗಿದ್ದರಿಂದ ಅವರು ಈಚೆ ಕಡೆ ಹೋದ್ರು ಅಂತ ಅನ್ನಿಸ್ತಾ ಇದೆ. ಸೊ ಇವರೇನೋ ಹೇಳ್ತಾರೆ ಜಗಳ ಆಡಿದ್ರು ಅಂತ. ಸೊ ಅದರಿಂದ ಏನೋ ನನಗೇನೋ ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಅಪ್ಡೇಟ್ ನಂಬರ್ 5, ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಅಂತ ಕಂಪ್ಯಾರಿಷನ್ಗೆ ಬಂದಾಗ ಹಾರ್ದಿಕ್ ಪಾಂಡ್ಯ ಇಸ್ ಫಾರ್ ಬೆಟರ್ ಆಲ್ರೌಂಡರ್ ದ್ಯಾನ್ ಶಿವಮ್ ದುಬೆ ಅಂತ ಹೇಳಿದರೆ. ಆಶಿಷ್ ನೆಹ್ರಾ ಅವರು
ಅವರು ಜಿ ಟಿನ ಬಿಟ್ಟೋಗಿದ್ರು ಕೂಡ ಒಂಥರ ಇಲ್ಲ ಆಗಿರೋ ನಾನು ಕಂಪ್ಯಾರಿಸನ್ ಮಾಡ್ತು ಅನ್ನೋದಾಗ ಕರೆಕ್ಟಾಗಿ ಹಾರ್ದಿಕ್ ಪಾಂಡ್ಯನೇ ಮೇಲ್ಗಡೆ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದು ಹಾನೆಸ್ಟಾಗಿ ಒಪಿನಿಯನ್ ಒಪ್ಕೊಂಡಿದ್ದಾರೆ. ಸೊ ಇದು ಕಂಪ್ಯಾರಿಸನ್ ಬರೋದಿಲ್ಲ, ಇದು ಗೊತ್ತಿರೋ ವಿಚಾರ ಎಲ್ಲರಿಗೂ. ಇವ್ರೇನು ಹೇಳೋದು, ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಬೆಟರು, ಫಾರ್ ಬೆಟರು ಅಂತ ಗೊತ್ತು ಶಿವಮ್ ದುಬೆ ಕಂಪೇರ್ ಮಾಡ್ತು ಅಂತಂದರೆ. ಶಿವಮ್ ದುಬೆ ಇವ್ರ ಮುಂದೆ ಒಂದು ಸ್ವಲ್ಪ ಇವಾಗ ಬಚ್ಚ ಥರ ಬರ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಆಲ್ರೆಡಿ ದೊಡ್ಡದಾಗ ಒಂಥರ ಬೆಳೆದು ನಿಂತಿರೋ ಒಂದು ದೊಡ್ಡ ಮರ, ಅದ್ರ ಮುಂದೆ ಇವಾಗ ಒಂದು ಸಸಿಯಾಗಿ ಬರ್ತಾ ಇದ್ದಾರೆ ಶಿವಮ್ ದುಬೆ. ಇವಾಗಲೇ ನಾವು ಶಿವಮ್ ದುಬೆ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಡೋಕ್ಕಾಗಲ್ಲ, ಆ ಥರ ಏನೂ ಮಾಡೂ ಇಲ್ಲ ಅವರು. ಅಂದರೆ ಏನೂ ಮಾಡಿಲ್ಲ ಅಂದರೆ ಏನೂ ಮಾಡೇ ಇಲ್ಲ ಅಂತಲ್ಲ. ಸೊ ಆ ಥರ ಒಂದು ದೊಡ್ಡ ಇಂಪ್ಯಾಕ್ಟ್ ಏನೂ ಮಾಡಿಲ್ಲ ಇನ್ನು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ. ಸೊ ನೋಡೋಣ ಫ್ಯೂಚರಲ್ಲಿ ಹಾರ್ದಿಕ್ ಪಾಂಡ್ಯನ ಮೀರಿಸೋ ಅಂತ ಒಂದು ಇಂಪ್ಯಾಕ್ಟ್ ಅವರು ಮಾಡ್ತಾರೋ ಅಂತ. ನನಗಂತೂ ಆ ಥರ ಎಲ್ಲ ಅನ್ನಿಸ್ತಲ್ಲ ಶಿವಮ್ ದುಬೆ ಅವರು. ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಫಾರ್ವರ್ಡ್ರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದು ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.